Hello everyone. Look at the question number 7. A perpendicular drawn from a point P of -4, -5 intersects x-axis at the point Q. The coordinates of point Q are option A 0, -4, B -4, 0, C -5, 0, D 0, -5. ಓಕೆ, ಸೊ ಹಿಯರ್ ಇದನ್ನ ನಾವು ಗ್ರಾಫ್ ಅಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೇವೆ? ಸೊ ನೋಡಿ, ಎ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ಎ ಪಾಯಿಂಟ್ ಪಿ ಆಫ್ -4, -5 ಅಲ್ವಾ? ಸೊ ಇಲ್ಲಿ ಗ್ರಾಫ್ ಅಲ್ಲಿ ಎಕ್ಸ್ ಎಕ್ಸ್ ಡ್ಯಾಶ್ ವೈ ವೈ ಡ್ಯಾಶ್. ಓಕೆ, ಸೊ ಇದು ಸೆಂಟರ್ 0. ಸೊ ಇಲ್ಲಿ +1 2 3 4 5 6 7 ಈ ರೀತಿ ಬರುತ್ತೆ. ಸೊ ಇಲ್ಲಿ ಎಕ್ಸ್ ಡ್ಯಾಶ್ ಅಲ್ಲಿ -1 -2 -3 -4 -5 -6 ಸೊ ಆನ್. ಸೊ ಇಲ್ಲಿ ಮೇಲ್ಗಡೆ 1 2 3 4. ಸೊ ಇಲ್ಲಿ y ಡ್ಯಾಶ್ -1 -2 -3 -4 -5. ಸೊ ಇಲ್ಲಿ ಪಾಯಿಂಟ್ ಪಿ, ಸೊ ಇದೇನು -4 -5. ಸೊ ಏನ್ ಎಲ್ಲಿ ಬರತ್ತಿದು -4 -5. ಓಕೆ, ಸೊ ದಿಸ್ ಇಸ್ ಪಾಯಿಂಟ್ ಪಿ -4 -5. ಸೊ ಹಿಯರ್ ಎ ಪರ್ಪೆಂಡಿಕ್ಯುಲರ್ line segment from P to the x-axis is vertical line. So point Q ಅಲ್ವಾ? ಸೊ ವರ್ಟಿಕಲ್ ಲೈನ್. ಸೊ ಇದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಹೀಗೆ. ಸೊ ಇಲ್ಲಿ x axis is vertical line. So any point on the x axis has a y coordinate of 0. So therefore the coordinates of the intersect points Q must be -4, 0. ಓಕೆ, ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ಆಯ್ಕೆಯಲ್ಲಿ ನಮ್ಗೆ ಸರಿಯಾದ ಆಯ್ಕೆ ಯಾವ್ದಾಗತ್ತೆ ಹೇಳಿ? ಬಿ. ಓಕೆ, -4, 0 ಆಗಿರುತ್ತೆ ಮಕ್ಕಳೇ. ಥ್ಯಾಂಕ್ ಯು.